ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶ್ವೇತಾ ಕಿರಣ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಆ್ಯಕ್ಚುಲಿ ಗಾಯ್ಸ್, ಇವತ್ತು ಹೋಗ್ತಾ ಇರೋದು ಏನಕ್ಕೆ ಅಂದರೆ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಸಿಟಿಗೆ. ಮತ್ತು ಸ್ವಲ್ಪ ಕೆಲಸನೂ ಇದೆ, ಬ್ಯಾಂಕ್ ಕೆಲಸ. ಮತ್ತು ನಮ್ಮ ಮನೆಯವರು ಮೊಬೈಲ್ ತೊಗೋಬೇಕು ಅಂದರು, ಅದಕ್ಕೆ. ಮತ್ತು ನನ್ನ ಮಗಳು ಕಿವಿ ಚುಸ್ಬೇಕು, ಎಲ್ಲದಕ್ಕೂ ನಾನು ನಮ್ಮ ಅತ್ತೆ ಫ್ರೆಂಡು, ನಮ್ಮ ಹಸ್ಬೆಂಡು, ನನ್ನ ಮಗಳು ಹೋಗ್ತಿದ್ದೀವಿ. ಇವ್ರು ನಮ್ಮ ಅತ್ತೆ ಫ್ರೆಂಡು ನಮ್ಮೂರವರೇ ಹಾಯ್ ಮಾಡ್ತಿದ್ದಾರೆ. ಆ್ಯಕ್ಚುಲಿ ತುಂಬ ಖುಷಿಯಾಗುತ್ತೆ ಗೈಸ್, ಯಾಕೆಂದರೆ ಇವತ್ತು ನನ್ನ ಮಗಳಿಗೆ ಕಿವಿ ಚುಚ್ಚಿಸ್ತಾ ಇದ್ದೀವಿ. ಆದರೆ ಒಂದು ಕಡೆ ತುಂಬ ಬೇಜಾರು ಆಗುತ್ತೆ, ಯಾಕೆಂದರೆ ತುಂಬ ನೋವಾಗುತ್ತೆ. ಅದಕ್ಕೋಸ್ಕರ ಮತ್ತು ಬ್ಯಾಂಕ್ ಕೆಲಸಕ್ಕೆ ಅಂತ ಹೋಗ್ತಾಯಿದ್ವು. ಆ್ಯಕ್ಚುಲಿ ತುಮಕೂರಲ್ಲಿ ಬ್ರ್ಯಾಂಚ್ ಇರೋದು ಒಂದು, ಅದಕ್ಕೋಸ್ಕರ ಬ್ಯಾಂಕ್ ಕೆಲಸ ಸ್ವಲ್ಪ ಮುಗಿಸ್ಕೊಂಬಿಡೋಣ, ಊಟಕ್ಕೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ. 1:30 2 o'clock ಊಟಕ್ಕೆ ಹೋದ್ರೆ ಇನ್ನು ಬರೋದು ಲೇಟ್ ಆಗುತ್ತೆ, ಪಾಪು ಬೇರೆ ಇದ್ಲಲ್ಲ ಅಂತ ಹೇಳ್ಬಿಟ್ಟು. ನೋಡಿ, ಇದೆ ನಮ್ಮ ಬ್ಯಾಂಕ್ ಬ್ರ್ಯಾಂಚ್, SBI. ಅಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಗೈಸ್ ನೆಕ್ಸ್ಟ್ ಟ್ರೆಂಡ್ಸಿಗೆ ಬಂದ್ವು, ರಿಲಯನ್ಸ್ ಟ್ರೆಂಡ್ಸ್ಗೆ. ಅಲ್ಲಿಗೆ ಬಂದು ಅಲ್ಲೇ ಮೊಬೈಲ್ ತೊಗೊಳೋಣ ಅಂತ ಬಂದ್ವು. ಸ್ವಲ್ಪ ಏರ್ ಕೂಡ ಲಾಂಗ್ ಇದ್ದರೂ ಎಲ್ಲ ಉದ್ರೋಗಿದೆ ಗೈಸ್. ಸ್ವಲ್ಪ ಏರ್ ಕೇರ್ ಆಗಲಿ, ಫೇಸ್ ಕೇರ್ ಆಗಲಿ ಸ್ವಲ್ಪ ಕಡಿಮೆ ಆಗಿದೆ ಆಫ್ಟರ್ ಡೆಲಿವರಿ. ಯಾಕೆಂದರೆ ಮಗು ಕಡೆನೇ ತುಂಬ ಬ್ಯುಸಿಯಾಗಿರ್ತೀವಿ, ಕೆಲಸದಲ್ಲಿ ಬ್ಯುಸಿಯಾಗಿರ್ತೀವಿ. ಅದಕ್ಕೋಸ್ಕರ ತುಂಬ ಚೆನ್ನಾಗಿತ್ತು ಟ್ರೆಂಡ್ಸಲ್ಲೆಲ್ಲ ಬಟ್ಟೆ. ನಾವು ಹೋಗಿದ್ದು ಮೊಬೈಲ್ ತಗೊಳಕ್ಕಲ್ವ, ಅದಕ್ಕೋಸ್ಕರ ನೆಕ್ಸ್ಟ್ ಫ್ಲೋರ್ಗೆ ಹೋದ್ವು. ಅಲ್ಲಿ ಡಿಫ್ರೆಂಟ್ ಆಗಿದ್ವು ಪ್ರೈಸಸ್. ಬಟ್ ನಮ್ಮ ಮನೆಯವರು ಹುಡುಕ್ತಾಯಿದ್ರು ಯಾವ್ದು ತೊಗೊಳೋಣ ಅಂತ. ಸ್ವಲ್ಪ ಕಾಸ್ಟ್ಲಿ ಆಗಿಬಿಟ್ಟಿದೆ ಮೊಬೈಲ್, ಪ್ರೈಸ್ ಎಲ್ಲ ತುಂಬ ಕಾಸ್ಟ್ಲಿ ಆಗಿದೆ ಗೈಸ್. ಅದೇ ನೋಡ್ತಾ ಇದ್ವು ಯಾವ್ದು ತೊಗೊಳೋಣ ಅಂತ ಹೇಳ್ಬಿಟ್ಟು. ಒಂದು 20 ರೇಂಜಲ್ಲಿ ಅಷ್ಟೇ ಗೈಸ್, ಏನು ಐಫೋನು ಅಂಥವೆಲ್ಲ ಏನಿಲ್ಲ. ಅಂಥವೆಲ್ಲ ಏನು ತಗೊಳಕ್ಕೆ ಹೋಗಲ್ಲ ನಾವು, ಅದಕ್ಕೋಸ್ಕರ ಐಫೋನ್ ಅಂಥವ್ರು ಏನು ಬೇಡ ಅಂತ ಹೇಳ್ಬಿಟ್ಟು ನೋಡೋಣ, ರೆಡ್ಮಿಲಿ ನೋಡೋಣ ಅಂತ ಹೇಳ್ಬಿಟ್ಟು ಹೋಗಿದ್ವು. ನಮ್ಮ ಮನೆಯವರು ಕೂಡ ನೋಡ್ತಾ ಇದ್ರು ಮೊಬೈಲ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ತುಂಬ ಖುಷಿಯಾಗುತ್ತೆ. ಅವರು ಎಲ್ಲ ತೋರಿಸ್ತಿದ್ರು, ಆಪ್ರೇಟ್ ಮಾಡಿ ನೋಡಿ ಈ ಥರ ಎಲ್ಲ ಬರುತ್ತೆ ಅದರಲ್ಲಿ ಅಂತ. ಸೊ ಅದಕ್ಕೆ ನಾವು ನೋಡ್ತಾ ಇದ್ವಿ. ಪಾಪು ಕೂಡ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ, ಯಾವ್ಯಾವ ಶಾಪಿಂಗ್ ಹೋದರೂ ಕಷ್ಟ ಆಗುತ್ತೆ ಗೈಸ್. ಅದಕ್ಕೆ ಮುಗಿಸ್ಕೊಂಡು ಹೊರಟ್ವಿ. ಮೊಬೈಲ್ ಪರ್ಚೇಸ್ ಕೂಡ ಆಯಿತು. ನೆಕ್ಸ್ಟ್ ಕೇಳಬೇಕಲ್ಲ, ತುಂಬ ಹೊಟ್ಟೆ ಹಶ್ವಾಗ್ತಿತ್ತು. ಅಲ್ಲೇ 3:30 ಆಗೋಯಿತು ಗೈಸ್. ಅದಕ್ಕೋಸ್ಕರ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ತುಮಕೂರಲ್ಲೇ ಹೋದ್ವಿ. ಬಟ್ 3:30 4 o'clock ಎಲ್ಲೂ ಊಟ ಸಿಗಲ್ಲ, ಓನ್ಲಿ ರೋಟಿ ಆ ಥರ ಎಲ್ಲ ಸಿಗುತ್ತೆ. ಅದಕ್ಕೆ ನಾವು ತಿನ್ನೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಆ್ಯಕ್ಚುಲಿ ಇವರಿಬ್ಬರು ಹೊಟ್ಟೆ ತುಂಬ ಹಸಿದೆ. ಇವರೊಬ್ಬರು ಏನು ಶಾಪಿಂಗ್ ಮಾಡಲಿಲ್ಲ ಪಾಪ, ಅವರು ಬಂದಿದ್ದೇ ಬೇರೆ ಕೆಲಸಕ್ಕೆ ನಮ್ಮ ಜೊತೆ. ನಮ್ಮ ಅತ್ತೆ ಕಿವಿ ಚುಚ್ಚೋಕ್ಕೆ ಅಂತ ಬಂದಿದ್ದರು. ಬಟ್ ಇವು ಆಂಟಿ ಎಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪರ್ಚೇಸಿಂಗ್ ಬಂದಿದ್ರು. ಬಟ್ ಆ ಕೆಲಸ ಇನ್ನೂ ಡಿಲೇ ಇದೆ, ಮುಂದಕ್ಕೆ ನೋಡೋಣ ಅಂತ ಹೇಳ್ಬಿಟ್ಟು ಸೈಡ್ಗಿಟ್ಟು ಫಸ್ಟ್ ಊಟ ಮಾಡೋಣ ಅಂತ ಬಂದು ಗೈಸ್. ಊಟಕ್ಕೆ ಅಂತ ಕೂತ್ಕೊಂಡ್ವು. ಸುಧಾ ಮೆಸ್ ಅಂತ ಇದೆ ಇಲ್ಲಿ. ನಾವು ಬಂದಿರೋದು ಫಸ್ಟ್ ಟೈಮ್ ಇಲ್ಲಿಗೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಫಸ್ಟ್ ಟೈಮ್ ಬಂದಿರೋದು ಇಲ್ಲಿಗೆ. ಯಾವ ಥರ ಇರುತ್ತೆ ಅಂತ ಗೊತ್ತಿಲ್ಲ, ತಿಂದಾದಮೇಲೆ ಗ್ಯಾರಂಟಿ ಹೇಳ್ತೀನಿ ಯಾವ ಥರ ಇತ್ತು ಟೇಸ್ಟ್ ಅಂತ. ಇವರು ರೋಟಿ ತೊಗೊಂಡ್ರು, ರೋಟಿ ದಾಲ್. ನಾನು ಕೂಡ ರೋಟಿ ದಾಲ್ ತೊಗೊಂಡೆ, ಯಾಕೆಂದರೆ ಅಲ್ಲಿ ಅನ್ನ ಸಾಂಬಾರೆಲ್ಲ ಮನೆಯಲ್ಲೆಲ್ಲ ತಿಂದಿರ್ತೀವಲ್ವ, ರೋಟಿ ದಾಲ್ ಅರೆ ಸ್ಪೆಷಲ್ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ನಾನು ಎಲ್ಲೋದ್ರೂ ರೋಟಿ ದಾಲ್ ಅಂತೂ ತುಂಬ ಇಷ್ಟಪಡ್ತೀನಿ, ಅದಕ್ಕೆ ರೋಟಿ ದಾಲ್ ತೊಗೊಂಡು. ಪರವಾಗಿಲ್ಲ, ಟೇಸ್ಟ್ ತುಂಬ ಚೆನ್ನಾಗಿತ್ತು ಗೈಸ್. ಹೇಳಬೇಕು ಅಂದರೆ ಚೆನ್ನಾಗಿತ್ತು ಅನ್ನೋದಕ್ಕಿಂತ ತುಂಬ ಹೊಟ್ಟೆ ಹಶ್ವಾಗಿತ್ತಲ್ಲ. ಆಮೇಲೆ ಮಡಕ್ ಬಿರಿಯಾನಿ ಅಂತ, ವೆಜ್ ಬಿರಿಯಾನಿ ಅಂತ ಕೊಟ್ಟರು, ಅದನ್ನು ತೊಗೊಂಡ್ವು. ಒಂದು ಮಡಿಕೆಯಲ್ಲಿ 4 ಮೆಂಬರ್ಸ್ ಕೂಡ ಸರ್ವ್ ಮಾಡಿದ್ರು. 4 ಮೆಂಬರ್ಸ್ಗೆ ತುಂಬ ಚೆನ್ನಾಗಿತ್ತು ಅದು ಟೇಸ್ಟ್ ಹೇಳ್ಬೇಕಂದ್ರೆ. ಬಟ್ ನಮ್ಮ ಅತ್ತೆಗೂ ಅವ್ರ ಫ್ರೆಂಡ್ಗೂ ಇಷ್ಟ ಆಗಲಿಲ್ಲ, ಯಾಕೆಂದರೆ ಅವ್ರು ರೊಟ್ಟಿ ಅಂಥವೆಲ್ಲ ತಿಂದು ಬಿರಿಯಾನಿ, ಇದು ವೆಜ್ ಬಿರಿಯಾನಿ ಆ ಥರ ಎಲ್ಲ, ಪಲಾವು ಆ ಥರ ಎಲ್ಲ ಇಷ್ಟ ಆಗೋಲ್ಲ. ನಾನು ಮಾತ್ರ ತುಂಬ ಇಷ್ಟಪಟ್ಟು ಗೋಡಂಬಿ, ದ್ರಾಕ್ಷಿ ಮತ್ತು ತುಪ್ಪದಲ್ಲಿ ಮಾಡಿದ್ರಲ್ಲ, ತುಂಬ ಟೇಸ್ಟಿಯಾಗಿತ್ತು, ಸೂಪರಾಗಿತ್ತು. ಅದೆಲ್ಲ ಮುಗಿಸ್ಕೊಂಡು MG ರೋಡ್ ಕಡೆ ನಡೆದ್ವಿ, ಯಾಕೆಂದರೆ ಕಿವಿ ಚುಚ್ಬೇಕಾಯ್ತಲ್ಲ ಅದಕ್ಕೋಸ್ಕರ. ಬ್ಯಾಂಕ್ ಕೆಲಸ ಮತ್ತು ಮೊಬೈಲ್ ಕೆಲಸ ತುಂಬ ಟೈಮ್ ಹಿಡಿತು. ಅದು ಮುಗಿಸ್ಕೊಂಡು ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು MG ರೋಡ್ ಕಡೆ ಹೊರಟ್ವಿ. ಇಲ್ಲಿ ನಮ್ಮ ಅತ್ತೆ ಗೊತ್ತಿರೋದೊಂದು ಜ್ಯುವೆಲರಿ ಶಾಪ್ ಇದೆ, ಸೊ ಅದಕ್ಕೋಸ್ಕರ
ಇತ್ತ ಕಡೆ ಟ್ರಾವೆಲ್ ಬಂತ್ ಕಾರ್. ಸಂಪತ್ತು ಜ್ಯುವೆಲರ್ಸ್ ಅಂತ ಗೈಸ್, ಅದು ನಮ್ಮ ಅತ್ತೆ ಕೆಲವೊಂದು ಒಡವೆ ಇಲ್ಲೇ ಮಾಡಿಸಿರೋದು, ಅದಕ್ಕೋಸ್ಕರ ಕಲೆಕ್ಷನ್ಸ್ ಚೆನ್ನಾಗಿರುತ್ತೆ ಅಂತ ಬಂದರು, ಗೊತ್ತಿರೋರು ಬೇರೆ ಅಲ್ವಾ ಅಂತ ಹೇಳಿ ನಾವು ಪಾರ್ಕಿಂಗ್ ನೋಡ್ಕೊಂಡು ಹೊರಟು. ಪಾರ್ಕಿಂಗ್ ಎಲ್ಲರ ಜಾಗ ಇದೆಯಾ ಅಂತೇಳಿ. MG ರೋಡ್ ಅಲ್ವಾ, ಒನ್ ವೇ ಗೈಸ್, ಅದಕ್ಕೋಸ್ಕರ ಈಗ ಎಷ್ಟೋ ಪರವಾಗಿಲ್ಲ, ರೋಡ್ ಸೈಡಾಗಿರೋ ಅಂಗಡಿಗಳಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ಸ್ಪೇಸ್ ಇದೆ ರೋಡಲ್ಲಿ, ಅದಕ್ಕೆ ನೋಡ್ಕೊಂಡು ಹೊರಟ್ವಿ. ಕೆಲವೊಂದು ವೀಡಿಯೋಗಳು ಮಾಡ್ತೀನಿ ಗೈಸ್, ಆದರೆ ಸ್ವಲ್ಪ ಟೈಮ್ ಆಗೋಲ್ಲ ಎಡಿಟ್ ಮಾಡೋಕ್ಕೆಲ್ಲ, ಪಾಪು ಇರೋದ್ರಿಂದ ಮನೆಗೂ ಕೆಲಸ ಅದು ಇದು ಅಂತ ನಾನು ಕೆಲವೊಂದು ವೀಡಿಯೋ ಎಡಿಟ್ ಮಾಡೋಕ್ಕಾಗ್ತಿಲ್ಲ. ಆಮೇಲೆ ನೋಡೋಣ ಗೈಸ್, ಆದಷ್ಟು ವೀಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಗೈಸ್. ವಿಡಿಯೋ ನೋಡ್ತೀರಾ ಬಟ್ ಸಬ್ಸ್ಕ್ರೈಬ್ ಮಾಡಲ್ಲ, ದಯವಿಟ್ಟು ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ ಅಂತ ಹೇಳಿ ಕೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಲೈಕ್ ಕೂಡ ಮಾಡಿ, ಯಾವ ಥರ ವೀಡಿಯೋ ಮಾಡ್ಬೋದು, ಏನು ಮಿಸ್ಟೇಕ್ ಇದೆ, ಯಾವ ಥರ ಕರೆಕ್ಷನ್ ಮಾಡ್ಕೋಬೋದು ನಾವು ಅಂತೇಳಿ ದಯವಿಟ್ಟು ಕಾಮೆಂಟ್ ಕೂಡ ಮಾಡಿ. ನೋಡಿ, ಇದೇ SK ಸಂಪತ್ ಜ್ಯುವೆಲರ್ಸ್ ಅಂತ ಹೇಳ್ಬಿಟ್ಟು, ಅವ್ರು ಇರಲಿಲ್ಲ ಸಂಪತ್ತು ಅವರು, ಬಟ್ ಅವ್ರ ಮಗ ಇದ್ದರು. ಕಲೆಕ್ಷನ್ಸ್ ಚೆನ್ನಾಗಿರುತ್ತೆ. ನಾನೊಂದು ಡಿಸೈನ್ ನೋಡಿದ್ದೆ, ಬಟ್ ಆ ಡಿಸೈನೇ ತೆಗಿಸ್ತಾಯಿದ್ವು. ಡಿಸೈನ್ ತೆಗೆದ್ರು, ಅದೇ ಡಿಸೈನ್ ಇತ್ತು, ಬಟ್ ನಮ್ಮ ಅತ್ತೆಗೆ ಯಾಕೋ ರೇಟಲ್ಲಿ ಸ್ವಲ್ಪ ಮುಂದೆ ನೋಡ್ತಾ ಇದ್ದಾರೆ. ನೋಡಿ, ಈ ಡಿಸೈನೇ ಗೈಸ್, ಸ್ವಲ್ಪ ಚೆನ್ನಾಗಿದೆ. ನಮ್ಮೂರಲ್ಲಿ ಒಂದು ಹುಡುಗಿಗೆ ಹಾಕ್ಸಿದ್ರು, ಅದಕ್ಕೋಸ್ಕರ ನಾವು ನೋಡೋಣ ಅಂತ ಹೇಳಿ ಬಂದು. ಚೆನ್ನಾಗಿದೆ ಇದು, ಆದರೆ ಸ್ವಲ್ಪ ಅವ್ರ ರೇಟಲ್ಲಿ ತುಂಬ ದುಬಾರಿ ಅಂತ ಅನ್ನಿಸ್ತು ನಮಗೆ. ದುಬಾರಿ ಅಂದರೆ ಗ್ರಾಮ್, ಪಾಪ ಅವ್ರಿಗೂ 1 ಗ್ರಾಮ್ಗೆ 13,250 239 ಇತ್ತು ಗೈಸ್, ಅದಕ್ಕೋಸ್ಕರ ನೋಡೋಣ ಅಂತ ಹೇಳಿ ಬಂದ್ವು, ಬಟ್ ಆಗಲಿಲ್ಲ. ಯಾಕೋ ಅಲ್ಲಿ ಸೆಟ್ ಆಗಲಿಲ್ಲ ಗೈಸ್, ಅಂದರೆ ಲೈಕ್ ಆಗಲಿಲ್ಲ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಜ್ಯುವೆಲರ್ಸ್ ಶಾಪಿಗೆ ಬಂದ್ವಿ. ಆ್ಯಕ್ಚುಲಿ ಅಶೋಕ ಜ್ಯುವೆಲರ್ಸ್ ಅಂತ, ಇದರಲ್ಲೂ ಸ್ವಲ್ಪ ನಾವು ಜ್ಯುವೆಲರ್ಸ್ ಮಾಡಿಸಿದ್ದೀವಿ ಮುಂಚೆ ಎಲ್ಲ, ಅದಕ್ಕೋಸ್ಕರ ಸ್ವಲ್ಪ ಚಿನ್ನನೂ ಚೆನ್ನಾಗಿರುತ್ತೆ ಇಲ್ಲಿ, ಅದಕ್ಕೋಸ್ಕರ ಜ್ಯುವೆಲರ್ಸ್ ಶಾಪಿಗೆ ಬಂದ್ವಿ. ಸೆಲೆಕ್ಷನ್ನು ಆಯಿತು ಗೈಸ್, ಸೆಲೆಕ್ಷನ್ನು ಮಾಡಿದ್ವಿ. ಕಿವಿ ಚುಚ್ಚಕ್ಕೆ ಪಾಪ ಅವರು ಫೋನ್ ಮಾಡಿ ಕರೆಸಿದ್ರು ಒಬ್ರನ್ನ, ಅವ್ರ ಪಾಪ ಮಾರ್ಕ್ ಮಾಡ್ತಿದ್ರು, ನಾವು ಮಾರ್ಕ್ ನೋಡ್ತಾ ಇದ್ವಿ. ಯಾವ ಥರ ಅಂದರೆ ಕರೆಕ್ಟಾಗಿ ಹೆಣ್ಮಗು ಅಲ್ವಾ, ಆದ್ದರಿಂದ ಲೈಫ್ ಲಾಂಗ್ ಇರಬೇಕಲ್ವ, ಅದಕ್ಕೆ ಮಾರ್ಕ್ ನೋಡ್ತಾ ಇದ್ವಿ. ಮಾರ್ಕೆಲ್ಲ ಮಾಡಿದ್ರು, ಮಾಡಿ ಮತ್ತೆ ಅವ್ರ ಫ್ರೆಂಡ್ನ ಕರೆದು ನಾನು ತೋರಿಸ್ತಿದ್ದೆ, ನೋಡಿ ಮಾರ್ಕ್ ಕರೆಕ್ಟಾಗಿದೆಯಾ ಅಂತೇಳಿ ನೋಡ್ತಿದ್ರು. ಅವರು ಕೂಡ ನಮ್ಮತ್ತೆ ನೋಡ್ತಿದ್ರು ಮಾರ್ಕ್. ಅವಳು ತುಂಬ ಅಳ್ತಿದ್ಲು, ಮುಂಚೆನೇ ಅಲೆ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ಲು ಅವಳು. ಸುಮ್ಮನೆ ಇರ್ಸೋದು ಕಷ್ಟ ಸ್ವಲ್ಪ, ಇವಳನ್ನು ತುಂಬ ಅಳ್ತಾರೆ, ಅದಕ್ಕೋಸ್ಕರ ನಮ್ಮತ್ತೆ ಸಮಾಧಾನ ಮಾಡ್ತಿದ್ರು. ನನಗಾಗಲೇ ಸ್ವಲ್ಪ ಬೇಜಾರು, ಯಾಕೆಂದರೆ ಪಾಪು ಅಲ್ವಾ, ತುಂಬ ನೋವಾಗೋದಕ್ಕಿಂತ ಅವ್ರು ತಡ್ಕೊಳಲ್ಲ ಅಂತ ಹೇಳ್ಬಿಟ್ಟು ಅವರು ಚುಚ್ಚಕ್ಕೆ ರೆಡಿ ಮಾಡಿಕೊಂಡ್ರು. ನಾವು ಮುರ ಥರನ ಅಂತ ಹೇಳ್ಬಿಟ್ಟು, ಮುರ ಥರ ಬರ್ತವೆ ಗೈಸ್, ಆ ಥರ ಚೆನ್ನಾಗಿರುತ್ತೆ ಅಂತ ಹೇಳಿ ಹೋದ್ವಿ. ಬಟ್ ಬೇಡ, ಅದೆಲ್ಲ ಬಟ್ಟೆಗೆಲ್ಲ ಸಿಗಾಕೊಳುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಮುರ ಥರನೇ ಇರುತ್ತೆ, ಬಟ್ ಅದನ್ನು ಹಿಂದೆ ಸುತ್ತುತ್ತಾರೆ, ಮುಂದೆ ಓಲೆ ಥರ ಕಾಣುತ್ತೆ. ಡಿಸೈನ್ ತುಂಬ ಚೆನ್ನಾಗಿದೆ, ಅದಕ್ಕೋಸ್ಕರ ಫಸ್ಟು ನನ್ನ ಮೊದಲನೇ ಮಗಳಿಗೂ ಅದೇ ಡಿಸೈನ್ ನಾವು ಸೆಲೆಕ್ಟ್ ಮಾಡಿದ್ದು, ಬಟ್ ಇವಳಿಗೂ ಅಷ್ಟೇ ಈ ಡಿಸೈನೇ ಸೆಲೆಕ್ಟ್ ಮಾಡಿದ್ವು. ಸೇಮ್ ಕಲರ್ ಸೇಮ್ ಡಿಸೈನ್ ತೊಗೊಂಡ್ವಿ. ಮತ್ತು ಇದ್ರ ಮಧ್ಯೆ ನಾವು ಅದು ವೀಡಿಯೋ ಮಾಡೋಕ್ಕಾಗಿಲ್ಲ ಗೈಸ್. ಆ್ಯಕ್ಚುಲಿ ನಮ್ಮತ್ತೆ 2 ಉಂಗುರ ಕೊಡಿಸಿದ್ರು, ಬಟ್ 1 ತೊಗೊ ಅಂತ ಹೇಳಿದರು. ನಾನು ಬೇಡ ಅಂತ ಹೇಳ್ಬಿಟ್ಟು 2 ಉಂಗುರ ತೊಗೊಂಡೆ. ಪಾಪ ಕೊಡಿಸಿದ್ರು ನಮ್ಮತ್ತೆ, ತುಂಬ ಟ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮತ್ತೆಗೆ. ಅದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ರಿಂಗ್ ಕಲೆಕ್ಷನ್ ಅದನ್ನು ವೀಡಿಯೋ ಮಾಡಿಲ್ಲ, ಬಟ್ ತಮ್ನೈಲಲ್ಲಿ ಹಾಕಿದ್ದೀನಿ ನೋಡಿ ಗೈಸ್. ಅದೇ ಡಿಸೈನ್ ಉಂಗುರನ ನಮ್ಮತ್ತೆ ಕೊಡಿಸಿದ್ರು, ತುಂಬ ಖುಷಿ ಆಯಿತು ನನಗೆ. ಮನೆಯವರು ಕೂಡ ಆಟ ಆಡಿಸ್ತಿದ್ರು, ಅವಳು ತುಂಬ ಅಳ್ತಾರೆ ಅಂತ ಅವ್ಳಿಗೂ ಬೇಜಾರಾಗಿತ್ತು, ಅವ್ರಿಗೂ ಅದಕ್ಕೆ ಆಟ ಆಡಿಸ್ತಿದ್ರು. ನಾನು ನೋಡ್ತಿದ್ದೆ ಯಾವ್ಯಾವ ಥರ ಮಾಡ್ತಾರೆ, ರೆಡಿ ಮಾಡ್ಕೊತಾರೆ ಪಾಪ ಚುಚ್ಚಕ್ಕೆ ಅಂತ ಹೇಳ್ಬಿಟ್ಟು. ಅವರು ಮೇಡಮ್ ಅವ್ರು ನೋಡ್ತಿದ್ದಾರೆ, ನಮ್ಮ ಮಗಳು ಕೂಡ ಏನು ಮಾಡ್ತಿದ್ದಾರೆ ಈ ಅಂಕಲ್ ಅಂತ ಹೇಳಿ ನೋಡ್ತಿದ್ರು ಅವರು.
ಅವ್ರು ಈ ಥರ ಹೋಲ್ಡ್ ಮಾಡಿ ಇಟ್ಕೊಳ್ಳಿ ಮಗುನ ಅಂತ ಹೇಳಿ ಹೇಳ್ಕೊಟ್ರು. ತುಂಬ ಎಕ್ಸ್ಪೀರಿಯನ್ಸ್ ಇರುತ್ತೆ ಗೈಸ್. ಅವ್ರೇನು ಪಾಪ ನೋವು ಮಾಡಲ್ಲ, ಜಸ್ಟ್ ಈ ಸೆಕೆಂಡಲ್ಲಿ ಚುಚ್ಚಿಬಿಡ್ತಾರೆ. ಅದೆಲ್ಲ ಏನು ಹೊಸ್ತಲ್ಲ ಅವ್ರಿಗೆ. ಚುಚ್ಚಿದ್ರು, ಒಂದು ಕಡೆ ಚುಚ್ಚಿದ್ರು ನೋಡಿ, ಈ ಥರ ನುಲ್ತಾರೆ ಹಿಂದಗಡೆ. ಅಂದರೆ ತಿರ್ಪು ಬರಲ್ಲ, ಬಟ್ಟು ಸುತ್ತೋದು ಹಿಂದಗಡೆ, ಅದು ಕಳೆದೋಗಲ್ಲ. ಅಂದರೆ ಈ ಸಣ್ಣ ಮಕ್ಕಳಾದರೆ ತಿರ್ಪಾದರೆ ಅವ್ರಿಗೆ ಗೊತ್ತಾಗಲ್ಲಲ್ವ ಟೈಟ್ ಮಾಡ್ಕೊಳೋದು ಅದೆಲ್ಲ. ನೋಡಿ, ಅದೇನೋ ಪೇಯ್ನ್ ಕಿಲ್ಲರ್ ಅಂತ ಹೇಳಿ ಅಪ್ಲೈ ಮಾಡಿದರು. ಅದು ತುಂಬ ಅಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದಕ್ಕೆ ನಮ್ಮ ಅತ್ತೆ ಪಾಪ ಎತ್ಕೊಂಡು ಸುಧಾರಿಸೋಣ ಅಂತೇಳಿ ಎತ್ಕೊಂಡ್ರು. ನಮ್ಮ ದೊಡ್ಡ ಮಗಳು ಥರ ಅಲ್ಲ ಸ್ವಲ್ಪ, ಇವಳು ಅಳಕ್ಕೆ ಸ್ಟಾರ್ಟ್ ಮಾಡಿದರೆ ಸ್ವಲ್ಪ ಸಮಾಧಾನ ಮಾಡೋದು ತುಂಬ ಕಷ್ಟ. ಅದಕ್ಕೆ ಇವರು ಪಾಪ ಅವ್ರು ಬಂದಿದ್ರಲ್ಲ ಕಿವಿ ಚುಚ್ಚೋರು ಆಚಾರು, ಅವರು ಹೇಳಿದ್ರು ಬೇಡ ಅದೇ ನೋವಲ್ಲಿ ನಾವು ಇನ್ನೊಂದು ಚುಚ್ಚು ಬಿಡ್ತೀವಿ, ಇಲ್ಲಾಂದರೆ ಆಮೇಲೆ ತುಂಬ ಅಳ್ತಾರೆ ಅಂತ ಹೇಳ್ಬಿಟ್ಟು ತಿರ್ಗಾ ನಾನು ಹೋಲ್ಡ್ ಮಾಡಿ ಇಟ್ಕೊಂಡೆ ಪಾಪುನ. ಸುಮ್ಮನಾಗಿದ್ಲು ಸ್ವಲ್ಪ. ಅದೂ ಅಷ್ಟೇ ಪಾಪ, ಮಾರ್ಕ್ ಮಾಡಿದ್ರಲ್ಲ ಪಟ್ ಅಂತ ಚುಚ್ಚಿಬಿಟ್ರು. ತುಂಬ ಅಳ್ತಿದ್ಲು. ನಾವು ಅವ್ರ ಅಪ್ಪನೂ ಅಷ್ಟೇ ತುಂಬ ಸಮಾಧಾನ ಮಾಡ್ತಾಯಿದ್ರು, ನಮ್ಮ ಅತ್ತೆ ಕೂಡ ತುಂಬ ಸಮಾಧಾನ ಮಾಡ್ತಿದ್ರು. ನೋಡಿ ಇಷ್ಟೇ ನುಲ್ಸಿದ್ರು, ಬೇಗ ನುಲ್ಸ್ಬಿಟ್ರು, ಆಗೋಯ್ತು ಗೈಸ್. ಕಿವಿ ಚುಚ್ಚೋದು ಶಾಸ್ತ್ರನೂ ಮುಗ್ದೋಯ್ತು ನನ್ನ ಚಿಕ್ಕ ಮಗಳದು. ಕೆಲವರು ಮುಂಚೆಗೆ ಇಲ್ಲಿ ಆಲೆ ಇರುತ್ತಲ್ಲ ಕಿವಿಲಿ, ಅದಕ್ಕೆ ಸ್ವಲ್ಪ ಇದು ಅನಸ್ತೇಷಿಯಾ ಇರ್ತಲ್ಲ, ಪ್ಲಾಸ್ಟರ್ ಬರುತ್ತೆ, ಅದನ್ನು ನಾನು ಅಪ್ಲೈ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಚುಚ್ಚೋಣ. ಅಂದರೆ ಸ್ವಲ್ಪ ಮರಗಟ್ಟಂಗೆ ಆಗುತ್ತೆ ಅದು, ಅದಕ್ಕೆ ನಮ್ನೆಸ್ ಬಂದಂಗೆ ಆಗುತ್ತೆ. ಆಮೇಲೆ ನಾನು ಚುಚ್ಚೋಣ ಅಂತ ಅಂದ್ಕೊಂಡೆ ಮೆಡಿಕಲ್ ಶಾಪಲ್ಲಿ ತೊಗೊಂಡು. ಬಟ್ ಬೇಡ, ಏನಾದ್ರು ಸೈಡ್ ಎಫೆಕ್ಟ್. ಬಟ್ ಕೆಲವೊಂದು ವೀಡಿಯೋಗಳಲ್ಲಿ ನೋಡಿದ್ದೀನಿ ನಾನು, ಏನಾದ್ರು ಸೈಡ್ ಎಫೆಕ್ಟ್ ಇರುತ್ತೆ ಅಂತ ಹೇಳಿ ಅದನ್ನ ಯಾಕೋ ಚೂಸ್ ಮಾಡಲಿಲ್ಲ. ಅದೇ ಸಾಕೊಂಡು. ಬಟ್ ನಾನು ಕರೆಕ್ಟ್ ಮಾಡಿಸ್ತಿದ್ದೆ, ಅದು ಚುಚ್ಚಿದ್ರು ಪರವಾಗಿಲ್ಲ, ಸ್ವಲ್ಪ ಬೆಂಡಾಗಿತ್ತು ಮುಂದೆ, ಅದಕ್ಕೋಸ್ಕರ ಕರೆಕ್ಟ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಸರಿ ಮಾಡಿಸ್ತಾ ಇದ್ದೆ. ಎಲ್ಲ ಮುಗೀತು. ಅಳ್ತಿದ್ಲು, ಅವ್ರ ಅಪ್ಪಂಗೆ ತುಂಬ ಬೇಜಾರು, ಮಗಳು ಅಳ್ತಿದ್ರು. ಮುದ್ದು ಮಕ್ಕಳ ಅಪ್ಪ. ಈ ಕಡೆ ಕಿವಿನೂ ಸ್ವಲ್ಪ ಸೊಟ್ಟ ಹೋಗಿತ್ತು ಮುಂದಗಡೆ, ಅವ್ರು ನುಲ್ಚಿರಲ್ಲ, ಅದಕ್ಕೆ ಸ್ವಲ್ಪ ಬೆಂಡಾದಂಗೆ ಆಗಿತ್ತು. ಅದಕ್ಕೆ ನಾನೇ ಮಾಡಿದೆ, ಸ್ವಲ್ಪ ಸರಿ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಅವ್ರನ್ನ ರಿಕ್ವೆಸ್ಟ್ ಮಾಡೋದಕ್ಕೆ ಮಾಡಿಕೊಟ್ರು. ಕಿವಿ ಎಲ್ಲ ಚುಚ್ಚಿಸ್ಕೊಂಡು ಫೈನಲಿ ಊರ ಕಡೆ ಹೊರಟ್ರಿ. ಊರ ಕಡೆ ಅಲ್ಲ ಗೈಸ್, ಹೇಳ್ಬೇಕಂದ್ರೆ ಇವರಿಬ್ಬರು ಬಂದಿದ್ರಲ್ಲ ನಮ್ಮ ಅತ್ತೆ ಮತ್ತು ಅವ್ರ ಫ್ರೆಂಡ್. ನೋಡಿ ಇದೇ ಡಿಸೈನ್ ಗೈಸ್, ಈ ಥರ. ಅದು ಬಟ್ಟೆಗೂ ಸಿಗಾಕ್ಕೊಳಲ್ಲ, ಮತ್ತು ಸ್ವಲ್ಪ ದಿನ ಬಾಳಿಕೆ ಬರುತ್ತೆ. ಗುಂಡು ಅವು ಇವು ಮುರ ಎಲ್ಲ ಬರುತ್ತಲ್ಲ, ಅದಾದರೆ ಸ್ವಲ್ಪ ಬಿದ್ದೋಗುತ್ತೆ. ಆ್ಯಕ್ಚುಲಿ ಮಳೆ ಬರೋಂಗಾಗಿತ್ತು, ಆಲೆ ತುಂತರ ಮಳೆ, ತುಂಬ ಜೋರಾಗೂ ಬರಲ್ಲ ಮಳೆ, ಸ್ವಲ್ಪ ಸಣ್ಣ ಸಣ್ಣಗೆ ಬರ್ತಿತ್ತು. ತುಂಬ ಮೋಡನೂ ಆಗಿತ್ತು. ಆ್ಯಕ್ಚುಲಿ ಆಲ್ರೆಡಿ 6 o'clock ಹೋಗಿತ್ತು ನಾವು ಊರ ಕಡೆ ಬರೋಷ್ಟರಲ್ಲಿ. ನಿಯರ್ ಬೈ ನಾವು ಹೋಗ್ಬೇಕಾದ್ರೆ ಅಲ್ಲಿ ಅಂಗಡಿ ಇದೆ, ಹೆಗ್ಗೆರೆ ಅಂತ ಹೇಳ್ಬಿಟ್ಟು, ತುಮಕೂರು ನಿಯರ್ ಇದೆ ಗೈಸ್. ಅದಕ್ಕೆ ಅಲ್ಲಿ ಸಮೃದ್ಧಿ ಸಿಲ್ಕ್ ಹೌಸ್ ಅಂತ ಇದೆ, ಸ್ಯಾರಿ ಪರ್ಚೇಸ್ ಮಾಡೋಣ ಅಂತ ಬಂದಿದ್ರಲ್ಲ ಅವ್ರ ಮಹಾಲಕ್ಷ್ಮಿ ಹಬ್ಬಕ್ಕೆ, ಅದಕ್ಕೋಸ್ಕರ ನೋಡೋಣ ಅಂತ ಹೇಳ್ಬಿಟ್ಟು ಸಮೃದ್ಧಿ ಸಿಲ್ಕ್ ಹೌಸ್ ಈ ರೋಡಲ್ಲಿ ಇದೆ ಅಂತೆ. ನಾವು ನೋಡಿಲ್ಲ ಫಸ್ಟ್ ಟೈಮು, ಆಂಟಿ ನೋಡಿದ್ರು ಅಂತ ಕರ್ಕೊಂಡು ಹೊರಟ್ರು, ಅದಕ್ಕೋಸ್ಕರ ಹೋಗ್ತಾ ಇದ್ವಿ. ತುಂಬ ಇಂಪ್ರೂವ್ ಆಗಿದೆ ಗೈಸ್. ಮುಂಚೆ ಎಲ್ಲ ನಾವು ಚಿಕ್ಕ ಮಕ್ಕಳಿದ್ದಾಗ ಇಲ್ಲೆಲ್ಲ ಬಂದಿದ್ದೀವಿ, ಬಟ್ ಇಷ್ಟೊಂದೆಲ್ಲ ಇಂಪ್ರೂವ್ಮೆಂಟ್ ಇರಲಿಲ್ಲ. ಬಟ್ ಇವಾಗ ನೋಡಬೇಕಂದ್ರೆ ತುಂಬ ಇಂಪ್ರೂವ್ಮೆಂಟ್ ಇದೆ. ನಾವು ಸಮೃದ್ಧಿ ಸಿಲ್ಕ್ ಹೌಸ್ ಅಂತ ಇಲ್ಲಿ ಬೋರ್ಡ್ ಹಾಕಿದ್ರು, ಬಟ್ ನಾವು ನಮ್ಮ ಮನೆಯವ್ರ ಮುಂದೆ ಹೋಗ್ಬಿಟ್ರು, ಸ್ವಲ್ಪ ಎಲ್ಲೋ ಮುಂದೆ ಇದೆಯೇನೋ ಬಿಲ್ಡಿಂಗ್ ಅಂತ ಹೇಳ್ಬಿಟ್ಟು. ಆಮೇಲೆ ಅದು ಸ್ಟಾಪ್ ಮಾಡಿ ಯಾರನ್ನೂ ಕೇಳಿದ್ವಿ, ಮುಂದೆ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು. ಅವರಿಲ್ಲ ನೆಕ್ಸ್ಟ್ ರೋಡ್ ಅಂತ ಹೇಳಿದರು. ತಿರ್ಗಾ ರಿಟರ್ನ್ ತಗೊಂಡು ಬಂದ್ವಿ. ನೋಡಿ ಈ ಕಡೆ ಅಂತ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ಒಂದು, ಅದು ಕಾಣ್ತಿರ್ಲಿಲ್ಲ, ಅದಕ್ಕೋಸ್ಕರ ತಿರ್ಗಾ ರಿಟರ್ನ್ ಕೇಳ್ಕೊಂಡು ಬಂದು ರೋಡ್ ಇಟ್ಕೊಂಡು ಹೊರಟ್ವಿ. ಸಮೃದ್ಧಿ ಸಿಲ್ಕ್ ಹೌಸ್ ಸ್ಯಾರಿ ಪರ್ಚೇಸಿಂಗ್ ಹೇಗಿರುತ್ತೆ ಅಂತ ನೋಡೋಣ. ನಮ್ಮ ಅತ್ತೆಗೆ ಒಪ್ಸೋದು ತುಂಬ ಕಷ್ಟನೇ. ಹೋದ್ವಿ, ಸ್ವಲ್ಪ ಒಳಗಡೆ ಆಯಿತು ಗೈಸ್. ಊರೊಳಗಡೆ ಇದೆ ಅಂಗಡಿ, ತುಂಬ ಮನೆಗಳು, ಸ್ವಲ್ಪ ರೋಡು ಚಿಕ್ಕದು, ನೋಡ್ಕೊಂಡು ಹೊರಟ್ವಿ ನಾವು. ಅವರು ಫಸ್ಟ್ ಟೈಮ್ ಬಂದಿದ್ರಂತೆ, ಬಟ್ ಅಷ್ಟೊಂದು ಐಡಿಯಾ ಇಲ್ಲ ಎಲ್ಲಿದೆ ಅಂತ, ಅಲ್ಲೇ ಮರ್ತುಬಿಟ್ಟಿದ್ದಾರೆ.
ಅದಕ್ಕೋಸ್ಕರ ನೋಡ್ಕೊಂಡು ಹೊರಟ್ವಿ. ಇಲ್ಲಿ ಬೋರ್ಡ್ ಇತ್ತು ಮತ್ತು ಇದೇ ಅಂಗಡಿ ಅಂತ ಹೇಳಿದರು. ಅದಕ್ಕೋಸ್ಕರ ಇಲ್ಲಿ ಪಾರ್ಕ್ ಮಾಡಿ ಸೈಡಲ್ಲಿ ನಮ್ಮ ಬಾಸ್ ಕೂಡ ಪಾರ್ಕ್ ಮಾಡ್ತೀನಿ ನಡೀರಿ ನೀವು ತಗೊಳ್ಳಿ ಎಷ್ಟೊತ್ತಿಗೆ ಅಂತ ಬಂದರು. ಸಮೃದ್ಧಿ ಸಿಲ್ಕ್ ಹೌಸ್, ಇದರಲ್ಲಿ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ಎಲ್ಲ ಸಮೃದ್ಧಿ ಸಿಲ್ಕ್ ಹೌಸ್ ಆಂಟಿ ಮೇಡಮ್ ಬಿಡ್ತಿರ್ತಾರೆ, ಸ್ಯಾರಿ ಕಲೆಕ್ಷನ್ಸ್ ಎಲ್ಲ ಹಾಕ್ತಿರ್ತಾರೆ, ತುಂಬ ಚೆನ್ನಾಗಿರುತ್ತೆ. ನಾವು ಕೂಡ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದು, ನೋಡೋಣ ಅಂತ ಹೋದ್ವಿ. ಕಲೆಕ್ಷನ್ಸ್ ಏನೋ ಚೆನ್ನಾಗಿತ್ತು ಗೈಸ್. ನಾವು 1 by 1 ನೋಡ್ತಾ ಇದ್ವಿ. ಮನೆಯವರು ವೀಡಿಯೋ ಮಾಡ್ತಿದ್ರು. ಆ್ಯಕ್ಚುಲಿ ನಮ್ಮ ಪಾಪು ಎತ್ಕೊಂಡಿರೋದ್ರಿಂದ ಅವರು ವೀಡಿಯೋ ಮಾಡ್ತಿದ್ರು. ನನಗಂತೂ ಸುಸ್ತಾಗಿ ಹೋಗಿತ್ತು ಗೈಸ್ ಹೇಳ್ಬೇಕಂದ್ರೆ. ಬ್ಯಾಂಕ್ಗಿಂತ ವೆಯ್ಟ್ ಮಾಡಿದ್ವು, ಮೊಬೈಲ್ ಹತ್ರ ವೆಯ್ಟ್ ಮಾಡಿದ್ವು, ಕಿವಿ ಚುಚ್ಚೋಕ್ಕೆ ಹೋಗಿದ್ದು, ಎಲ್ಲ ತುಂಬ ಲೇಟಾಗಿ ಹೋಯ್ತು. ನಮಗೂ ಸುಸ್ತಾಗಿತ್ತು ಆಲ್ರೆಡಿ. ಇವರಿವರು ನೋಡ್ತಾಯಿದ್ರು ಸ್ಯಾರಿ ಕಲೆಕ್ಷನ್ಸು. ತುಂಬ ಕಲೆಕ್ಷನ್ಸ್ ಇದೆ, ಬಟ್ ಅವ್ರು ನಾನು ಹೇಳ್ದಂಗೆ ಇನ್ಸ್ಟಾಗ್ರಾಮ್ ಯೂಟ್ಯೂಬಲ್ಲಿ ತುಂಬ ಕಲೆಕ್ಷನ್ಸ್ ತೋರಿಸ್ತಿದ್ದಾರೆ ವೀಡಿಯೋದಲ್ಲಿ. ದಯವಿಟ್ಟು ಹೋಗಿ ಪರ್ಚೇಸ್ ಮಾಡಿ. ಫೈನಲಿ ಮನೆಗೆ ಮೊಬೈಲ್ ತೊಗೊಂಬಂದ್ವಿ, ಮನೆಗೆ ಬಂದ್ವಿ ಎಲ್ಲ. ಆ್ಯಕ್ಚುಲಿ ಅವ್ರ ಅಪ್ಪಂಗೆ ಎಲ್ಲ ಮೊಬೈಲ್ ಏನೇ ನೋಡಿದ್ರು ನನ್ನ ಮಗಳ ಕೈಲಿ ಓಪನ್ ಮಾಡಿಸ್ಬೇಕು ಅಂತ ಓಪನ್ ಮಾಡಿಸಿದ್ರು. ನೋಡಿ ಗೈಸ್, ಇದೆ ಇವತ್ತಿನ ವ್ಲಾಗ್. ಮತ್ತು ಹೊಸ ಮೊಬೈಲ್ ಆ್ಯಂಡ್ ಗೋಲ್ಡ್ ಪರ್ಚೇಸಿಂಗ್ ವ್ಲಾಗ್ ಯಾವ ಥರ ಇತ್ತು ಅಂತ ಹೇಳಿ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.